ಬೆಳಗಿನ ಬೆಳಕು. 7ರಷ್ಟು ಶಿಕ್ಷೆಯ ಎಚ್ಚರಿಕೆಗಳು. ಭಾಗ 2. ಯಾಜಕಕಾಂಡ ಅಧ್ಯಾಯ 26. ನಾವು ಈಗ ಯಾಜಕಕಾಂಡ 26ನೇ ಅಧ್ಯಾಯದ ಆಶೀರ್ವಾದಗಳ ಸೇತುವೆಯನ್ನು ದಾಟಿ ಎಚ್ಚರಿಕೆಗಳ ಭಾಗಕ್ಕೆ ಬಂದಿದ್ದೇವೆ. ಈ ಅಧ್ಯಾಯದಲ್ಲಿ ಯೆಹೋವನು ಮಾತನಾಡುವ ವಿಧಾನವನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಆತನು ಒಂದೇ ವಾಕ್ಯದಲ್ಲಿ ಅಂತಿಮ ತೀರ್ಪಿಗೆ ದಾಟುವುದಿಲ್ಲ. ಆತನು ಮೊದಲು ಎಚ್ಚರಿಸುತ್ತಾನೆ, ನಂತರ ಹಂತ ಹಂತವಾಗಿ ಶಿಸ್ತನ್ನು ಹೆಚ್ಚಿಸುತ್ತಾನೆ. ಜನರು ಯಾವುದನ್ನು ಕೇಳಿಸಿಕೊಳ್ಳಲು ನಿರಾಕರಿಸಿದರೂ ಅದನ್ನು ಅನುಭವಿಸುವವರೆಗೂ ಆತನು ಹೀಗೆಯೇ ಮಾಡುತ್ತಾ ಹೋಗುತ್ತಾನೆ. ಈ ಅಧ್ಯಾಯವು ಒಂದು ಮೆಟ್ಟಿಲುಗಳ ಸಾಲಿನಂತೆ ನಿರ್ಮಿಸಲ್ಪಟ್ಟಿದೆ. ಮೊದಲು ಆರಂಭಿಕ ತೊಂದರೆಗಳು ಬರುತ್ತವೆ. ಯಾಜಕಕಾಂಡ 26, 14, 17. ಅದರ ನಂತರ ಅವರು ಇನ್ನೂ ಕೇಳದಿದ್ದರೆ 7 ಪಟ್ಟು ಹೆಚ್ಚು ಶಿಕ್ಷಿಸುವುದಾಗಿ ಯೆಹೋವನು 4 ಬಾರಿ ಹೇಳುತ್ತಾನೆ. ಯಾಜಕಕಾಂಡ 26, 18, 21, 24, 28. ಆದ್ದರಿಂದ ನಾವು ಓದುತ್ತಿರುವುದು ಕೇವಲ ಯಾದೃಚ್ಛಿಕ ವಿಪತ್ತುಗಳನ್ನಲ್ಲ, ಬದಲಾಗಿ ಇದು ಶಿಸ್ತಿನ ಒಂದು ಯೋಜಿತ ವಿನ್ಯಾಸ. ಎಚ್ಚರಿಕೆ, ನಂತರ ಬಲವಾದ ಶಿಸ್ತು, ಆಮೇಲೆ ಅದಕ್ಕಿಂತಲೂ ಕಠಿಣ ಶಿಕ್ಷೆ. ಹೀಗೆ ಪೂರ್ಣ ಪ್ರಮಾಣದ ಶಿಕ್ಷೆಯು ಸುರಿಯಲ್ಪಡುವವರೆಗೆ ಇದು ಮುಂದುವರಿಯುತ್ತದೆ. ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶಿಸಿದಾಗ ಈ ವಿನ್ಯಾಸವು ಕೇವಲ ಒಂದು ನೇರ ರೇಖೆಯಂತೆ ಒಂದೇ ಬಾರಿಗೆ ಸಂಭವಿಸಲಿಲ್ಲ. ಬದಲಾಗಿ ಇದು ಆರಂಭದಲ್ಲಿ ಶುರುವಾಗಿ ಪುನರಾವರ್ತಿತ ಚಕ್ರಗಳಂತೆ ನಡೆಯಿತು. ಅಲೆಗಳಂತೆ ಒಂದೇ ರೀತಿಯ ತೊಂದರೆಗಳು ಮತ್ತೆ ಮತ್ತೆ ಬರುತ್ತಿದ್ದವು. ಆದರೆ ಶತಮಾನಗಳು ಕಳೆದಂತೆ ಅಲೆಗಳ ಎತ್ತರ ಹೆಚ್ಚಾಯಿತು ಮತ್ತು ಅದರ ಪರಿಣಾಮಗಳು ಭಾರವಾದವು. ಅಂತಿಮವಾಗಿ ಅಶ್ಶೂರ ಮತ್ತು ಬಾಬಿಲೋನಿಯರ ಆಳ್ವಿಕೆಯಲ್ಲಿ ಮಹಾ ದೇಶಭ್ರಷ್ಟತೆ ಅದು ಕಾರಣವಾಯಿತು. ಅದಕ್ಕಾಗಿಯೇ ನಾವು ಇಸ್ರಾಯೇಲಿನ ಇತಿಹಾಸವನ್ನು ಓದುವಾಗ ಯಾಜಕಕಾಂಡ 26 ಒಂದು ಪ್ರವಾದನೆಯಾಗಿ ಕಾಡುತ್ತದೆ. ಈ ಅಧ್ಯಾಯವು ಕೇವಲ ಯೆಹೋವನು ಏನು ಮಾಡಬಲ್ಲನು ಎಂದು ಹೇಳುವುದಿಲ್ಲ, ಬದಲಾಗಿ ಒಡಂಬಡಿಕೆಯನ್ನು ಮುರಿಯುವುದು ಅಭ್ಯಾಸವಾದರೆ ಯೆಹೋವನು ಖಂಡಿತವಾಗಿಯೂ ಏನು ಮಾಡುವನು ಎಂಬುದನ್ನು ಮೌನವಾಗಿ ತಿಳಿಸುತ್ತದೆ. ಮೊದಲ ಹಂತವನ್ನು ನಾವು ಆರಂಭಿಕ ತೊಂದರೆಗಳು ಎಂದು ಕರೆಯಬಹುದು. ಯೆಹೋವನು ಹಠಾತ್ ಭೀತಿ, ಕಾಯಿಲೆ, ಜ್ವರ, ನಿಷ್ಫಲ, ಶ್ರಮ, ಶತ್ರುಗಳ ಬೆಳೆಯನ್ನು ತಿನ್ನುವುದು, ಸೋಲು ಮತ್ತು ಯಾರು ಬೆನ್ನಟ್ಟದಿದ್ದರೂ ಉಂಟಾಗುವ ಭಯದ ಬಗ್ಗೆ ಎಚ್ಚರಿಸುತ್ತಾನೆ. ಯಾಜಕಕಾಂಡ 26, 14ರಿಂದ 17. ನಾವು ನ್ಯಾಯಾಧಿಪತಿಗಳ ಪುಸ್ತಕವನ್ನು ತೆರೆದಾಗ ಈ ಹಂತವನ್ನು ತಕ್ಷಣವೇ ನೋಡುತ್ತೇವೆ. ಯೆಹೋಶುವನು ತಲೆಮಾರಿನ ನಂತರ ಜನರು ಯೆಹೋವನ್ನು ಮರೆಯಲು ಪ್ರಾರಂಭಿಸುತ್ತಾರೆ ಮತ್ತು ಆ ದೇಶದ ಅನ್ಯ ದೇವತೆಗಳ ಕಡೆಗೆ ತಿರುಗುತ್ತಾರೆ. ಆಗ ಶತ್ರುಗಳು ಎದ್ದು ಬರುತ್ತಾರೆ. ಇಸ್ರಾಯೇಲ್ ತುಳಿಯಲ್ಪಡುತ್ತದೆ. ಜನರು ಮೊರೆಯಿಡುತ್ತಾರೆ. ಯೆಹೋವನು ಒಬ್ಬ ಬಿಡುಗಡೆ ಮಾಡುವವನನ್ನು, ನ್ಯಾಯಾಧಿಪತಿಯನ್ನು ಕಳುಹಿಸುತ್ತಾನೆ. ಸ್ವಲ್ಪ ಕಾಲ ಶಾಂತಿ ನೆಲೆಸುತ್ತದೆ ಮತ್ತು ನಂತರ ಮತ್ತೆ ಅದೇ ಚಕ್ರವು ಪುನರಾವರ್ತನೆಯಾಗುತ್ತದೆ. ನ್ಯಾಯಾಧಿಪತಿಗಳ ಪುಸ್ತಕದ ಲಯವೇ ಇದು. ಉದಾಹರಣೆಗೆ ನ್ಯಾಯಾಧಿಪತಿಗಳು 2, 11ರಿಂದ 19. ಅನ್ಯ ರಾಜರಿಂದ ಉಂಟಾದ ಈ ಪೀಡೆಗಳು ಯಾಜಕಕಾಂಡ 26ರ ಭಾಷೆಗೆ ಹೊಂದಿಕೆಯಾಗುತ್ತದೆ. ಆಳಲ್ಪಡುವುದು, ಹೊಡೆಯಲ್ಪಡುವುದು, ಶಾಂತಿ ಮತ್ತು ಕಳೆದುಕೊಂಡ ಭದ್ರತೆಯನ್ನುಳ್ಳವುದು. ಯೆಹೋವನ ಮೊದಲ ಹಂತದ ಶಿಕ್ಷೆಯು ಅವರು ನೆಲೆಸಿದ ಕೂಡಲೇ ಪ್ರಾರಂಭವಾಯಿತು, ಏಕೆಂದರೆ
ಮೂಲ ಸಮಸ್ಯೆಗಳಾದ ವಿಗ್ರಹ ಆರಾಧನೆ ಮತ್ತು ಒಡಂಬಡಿಕೆಯ ಬಗೆಗಿನ ತಿರಸ್ಕಾರವು ಮತ್ತೆ ಮತ್ತೆ ಮರುಕಳಿಸುತ್ತಲೇ ಇತ್ತು. ಈ ಮೊದಲ ಹಂತವು ಯೆಹೋವನ ಹೃದಯದ ಬಗ್ಗೆಯೂ ಏನೇನೂ ಕಲಿಸುತ್ತದೆ. ಆತನು ನೇರವಾಗಿ ದೇಶಭ್ರಷ್ಟತೆಯಿಂದ ಶಿಕ್ಷೆಯನ್ನು ಆರಂಭಿಸುವುದಿಲ್ಲ. ಆತನು ನೋವಿನಿಂದ ಕೂಡಿದರೂ ಕರುಣೆಯುಳ್ಳ ಎಚ್ಚರಿಕೆಗಳಿಂದ ಪ್ರಾರಂಭಿಸುತ್ತಾನೆ. ಅವು ಮನಸ್ಸಾಕ್ಷಿಯನ್ನು ಜಾಗೃತಗೊಳಿಸಲು ಉದ್ದೇಶಿಸಿವೆ. ಈ ಹಂತದಲ್ಲಿ ಯೆಹೋವನು ಇನ್ನೂ ಪಶ್ಚಾತ್ತಾಪಕ್ಕೆ ಅವಕಾಶ ನೀಡುತ್ತಿರುತ್ತಾನೆ. ಈ ತೊಂದರೆಗಳು ಗಮನ ಸೆಳೆಯುವಷ್ಟು ಜೋರಾಗಿರುತ್ತವೆ, ಆದರೆ ಅವು ಇನ್ನೂ ಅಂತಿಮ ಹೊಡೆತವಾಗಿರುವುದಿಲ್ಲ. ಇದು ನಮಗೆ ಒಂದು ಪ್ರಮುಖ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಶಿಸ್ತು ಎನ್ನುವುದು ದ್ವೇಷವಲ್ಲ. ಪ್ರಪಾತದ ಅಂಚನ್ನು ತಲುಪುವ ಮೊದಲು ತನ್ನ ಜನರನ್ನು ಮರಳಿ ಕರೆಯುವ ಯೆಹೋವನ ಮಾರ್ಗವಿದು. ಈ ಆಲೋಚನೆಯನ್ನು ನಂತರ ಸ್ಪಷ್ಟವಾಗಿ ಹೇಳಲಾಗಿದೆ. ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ತಿದ್ದುತ್ತಾನೆ. ಜ್ಞಾನೋಕ್ತಿ 3:11-12. ನಂತರ ಮುಂದಿನ ಹಂತ ಬರುತ್ತದೆ. ಅಲ್ಲಿ ಯೆಹೋವನು ಮೊದಲ ಬಾರಿಗೆ ಹೀಗೆ ಹೇಳುತ್ತಾನೆ, ನಾನು ನಿಮ್ಮನ್ನು 7 ಪಟ್ಟು ಹೆಚ್ಚು ಶಿಕ್ಷಿಸುವೆನು. ಯಾಜಕಕಾಂಡ 26:18-20. ಇಲ್ಲಿ ಶಿಸ್ತು ದೇಶದ ಭೂಮಿಯ ಕಡೆಗೆ ತಿರುಗುತ್ತದೆ. ದೇವರು ಅವರ ಗರ್ವವನ್ನು ಮುರಿಯುವ ಬಗ್ಗೆ, ಆಕಾಶವನ್ನು ಕಬ್ಬಿಣದಂತೆಯೂ ಮತ್ತು ಭೂಮಿಯನ್ನು ತಾಮ್ರದಂತೆಯೂ ಮಾಡುವ ಬಗ್ಗೆ ಮಾತನಾಡುತ್ತಾನೆ. ಅಂದರೆ ಭೂಮಿಯು ಫಸಲನ್ನು ಕೊಡುವುದಿಲ್ಲ ಮತ್ತು ಮರಗಳು ಫಲ ನೀಡುವುದಿಲ್ಲ. ಹೀಗಾಗಿ ಶ್ರಮವು ವ್ಯರ್ಥವಾಗುತ್ತದೆ. ಈ ಚಿತ್ರಣವು ಬರಗಾಲ ಮತ್ತು ಕ್ಷಾಮಕ್ಕೆ ಹೊಂದಿಕೆಯಾಗುತ್ತದೆ. ಇದರ ಸುಳಿವುಗಳನ್ನು ನಾವು ಆರಂಭದಲ್ಲಿ ನೋಡುತ್ತೇವೆ. ನ್ಯಾಯಾಧಿಪತಿಗಳ ಕಾಲದಲ್ಲೂ ದೇಶದಲ್ಲಿ ಕ್ಷಾಮವಿತ್ತು ಎಂದು ಶಾಸ್ತ್ರವು ದಾಖಲಿಸಿದೆ. ರೂತಳು 1:1. ಇಸ್ರಾಯೇಲಿನ ಇತಿಹಾಸ ಮುಂದುವರೆದಂತೆ, ವಿಶೇಷವಾಗಿ ರಾಷ್ಟ್ರವು ಬಾಳನ ಆರಾಧನೆಯನ್ನು ಅಪ್ಪಿಕೊಂಡಾಗ, ಈ ಮುಚ್ಚಿದ ಆಕಾಶದ ತೀರ್ಪುಗಳು ರಾಜರ ಕಾಲದಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಂಡುಬಂದವು. ಉದಾಹರಣೆಗೆ, ಅಹಾಬನ ದಿನಗಳಲ್ಲಿ ಯೆಹೋವನ ಪ್ರವಾದಿಯಾದ ಎಲೀಯನು ಬರಗಾಲವನ್ನು ಘೋಷಿಸುತ್ತಾನೆ ಮತ್ತು ಆಕಾಶವನ್ನು ತೆರೆಯಲು ಬಾಳನಿಂದ ಸಾಧ್ಯವಿಲ್ಲ ಎಂದು ದೇಶವು ಅರಿತುಕೊಳ್ಳುತ್ತದೆ. 1 ಅರಸುಗಳು 17-18. ಯೆಹೋವನು ಕ್ಷಾಮ ಮತ್ತು ಬರಗಾಲವನ್ನು 7 ಪಟ್ಟು ಶಿಕ್ಷೆಯಾಗಿ ಏಕೆ ಬಳಸುತ್ತಾನೆ? ಏಕೆಂದರೆ ಭೂಮಿಯು ವಾಗ್ದಾನದ ಸ್ಥಳವಾಗಿತ್ತು. ಬೆಳೆಗಳು, ಮಳೆ, ಹಣ್ಣಿನ ಮರಗಳು, ಸುಗ್ಗಿಯ ಕಾಲಗಳು ಒಡಂಬಡಿಕೆಯ ಆಶೀರ್ವಾದದ ಭಾಗವಾಗಿದ್ದವು. ಯೆಹೋವನು ಭೂಮಿಯನ್ನು ಮುಟ್ಟಿದಾಗ ಇಸ್ರಾಯೇಲರು ಪ್ರತಿದಿನ ವಾಸಿಸುವ, ಪ್ರತಿದಿನ ಉಣ್ಣುವ ಮತ್ತು ಪ್ರತಿದಿನ ತಮ್ಮ ದೌರ್ಬಲ್ಯವನ್ನು ಅನುಭವಿಸುವ ಜಾಗದಲ್ಲೇ ಅವರಿಗೆ ಬಿಸಿ ಮುಟ್ಟಿಸುತ್ತಾನೆ. ಆದರೂ ಇಲ್ಲಿಯೂ ಸಹ ಅದು ಕರುಣೆಯೇ ಆಗಿದೆ. ಇದರ ಉದ್ದೇಶ ನಾಶ ಮಾಡುವುದಲ್ಲ, ಬದಲಾಗಿ ಅಹಂಕಾರವನ್ನು ತಗ್ಗಿಸಿ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸುವುದೇ ಆಗಿದೆ. ನೀವು ಇನ್ನೂ ಕೇಳದಿದ್ದರೆ ಆಗ ಯಾಜಕಕಾಂಡವು ಹೇಳುತ್ತದೆ. ಯಾಜಕಕಾಂಡ 26:18. ಇದರ ಅರ್ಥ, ಅವರು ಕೇಳಿಸಿಕೊಂಡರೆ ಅವರು ಮರಳಿ ಬರಬಹುದು, ಆಲಿಸುವ ಬಾಗಿಲು ಇನ್ನೂ ತೆರೆದಿದೆ ಎಂದರ್ಥ. ಈ ಹಂತಗಳು ಉಂಟು ಮಾಡುವ ಭಯವು ಹೇಗೆ ತೀವ್ರಗೊಳ್ಳುತ್ತದೆ ಎಂಬುದನ್ನು ನಾವು ನೋಡಬಹುದು. ಮೊದಲ ಹಂತದಲ್ಲಿ ಯಾರು ಬೆನ್ನಟ್ಟದಿದ್ದರೂ ಇಸ್ರಾಯೇಲರು ಓಡುತ್ತಾರೆ. ಯಾಜಕಕಾಂಡ 26:17. ಮುಂದಿನ ಹಂತಗಳಲ್ಲಿ ಆ ಭಯವು ಇನ್ನೂ ಆಳ ಮತ್ತು ನಿರಂತರವಾಗುತ್ತದೆ. ಆದರೆ ಈ ಹಂತದಲ್ಲೂ ಯೆಹೋವನು ಸಂಬಂಧವನ್ನು ಕಡಿದುಕೊಳ್ಳುವ ಮೊದಲು ತಿದ್ದುವ ತಂದೆಯಂತೆ ಮಾತನಾಡುತ್ತಿದ್ದಾನೆ. ಆತನು ಎಚ್ಚರಿಸುತ್ತಾನೆ, ಶಿಸ್ತುಪಡಿಸುತ್ತಾನೆ ಮತ್ತು ಅವರ ಹೃದಯಗಳು ಮೃದುವಾಗಲಿ ಎಂದು ತಾಳ್ಮೆಯಿಂದ ಕಾಯುತ್ತಾನೆ. ಆದ್ದರಿಂದ ಇಂದಿನ ಬೆಳಕು ನಮ್ಮನ್ನು ಈ ಸುದೀರ್ಘ ಸನ್ನಿವೇಶದ ಆರಂಭದಲ್ಲಿ ನಿಲ್ಲಿಸಿದೆ. ಮೊದಲ ಹಂತವು
ನ್ಯಾಯಾಧಿಪತಿಗಳ ಕಾಲದಲ್ಲಿ ಬೇಗನೆ ಕಾಣಿಸಿಕೊಳ್ಳುತ್ತದೆ ಮತ್ತು ದಂಗೆಯು ಹೆಚ್ಚಾದಂತೆ ಬರಗಾಲ ಮತ್ತು ಕ್ಷಾಮದ ರೂಪದ ಮೊದಲ 7 ಪಟ್ಟು ಶಿಕ್ಷೆ ಎದುರಾಗುತ್ತದೆ. ಆದರೂ ಇಂಥ ಸನ್ನಿವೇಶಗಳು ಅಲ್ಲಿಗೆ ನಿಲ್ಲುವುದಿಲ್ಲ, ಏಕೆಂದರೆ ಇಸ್ರಾಯೇಲರು ಅನೇಕ ಬಾರಿ ಪಾಠ ಕಲಿಯಲಿಲ್ಲ. ದೇವರ ಧ್ವನಿಯನ್ನು ನಿರ್ಲಕ್ಷಿಸಿದಾಗ ಮುಂದಿನ ಹಂತಗಳು ಬರುತ್ತವೆ ಮತ್ತು ಶಿಸ್ತು ಕೇವಲ ಕಷ್ಟದಿಂದ ರಾಷ್ಟ್ರದ ಪತನದ ಕಡೆಗೆ ಸಾಗುತ್ತದೆ. ಮುಂದಿನ ಭಾಗದಲ್ಲಿ ನಂತರದ 7 ಪಟ್ಟು ಹಂತಗಳು ಹೇಗೆ ಸ್ಪಷ್ಟವಾಗುತ್ತದೆ ಎಂಬುದು ನಾವು ಗಮನಿಸೋಣ. ದೇಶದಲ್ಲಿ ಕಾಡು ಮೃಗಗಳ ಹಾವಳಿ, ಮುತ್ತಿಗೆ ಮತ್ತು ಪ್ಲೇಗ್ ಕಾಯಿಲೆ ಮತ್ತು ಅಂತಿಮವಾಗಿ ದೇಶಭ್ರಷ್ಟತೆ, ಚದುರಿ ಹೋಗುವುದು ಮತ್ತು ಜನರಿಲ್ಲದ ಭೂಮಿಯು ವಿಶ್ರಮಿಸುವುದು. ಕೊನೆಯಲ್ಲಿ ಯೆಹೋವನು ತನ್ನ ಅಂತಿಮ ಕರುಣೆಯ ಬಗ್ಗೆಯೂ ಮಾತನಾಡುತ್ತಾನೆ. ಆದರೂ ನಾನು ಒಡಂಬಡಿಕೆಯನ್ನು ನೆನಪು ಮಾಡಿಕೊಳ್ಳುವೆನು. ಯಾಜಕ ಕಾಂಡ 26:40-45. ಪ್ರಾರ್ಥನೆ. ಓ ದೇವರೇ, ಶಿಸ್ತು ಕಠಿಣವಾಗುವ ಮೊದಲೇ ನಮ್ಮನ್ನು ಎಚ್ಚರಿಸುವ ನಿನ್ನ ಪರಿಶುದ್ಧ ವಾಕ್ಯಕ್ಕಾಗಿ ನಿನಗೆ ವಂದನೆಗಳು. ನಮ್ಮ ಹೃದಯಗಳು ಹೆಮ್ಮೆ ಪಡದಂತೆ ಅಥವಾ ಕಠಿಣವಾಗದಂತೆ ಶೀಘ್ರವಾಗಿ ಆಲಿಸಲು ಮತ್ತು ದೀನತೆಯಿಂದ ವಿಧೇಯರಾಗಲು ನಮಗೆ ಸಹಾಯ ಮಾಡು. ನಮ್ಮ ಪಾಪಗಳನ್ನು ಸ್ಪಷ್ಟವಾಗಿ ನೋಡಲು ಮತ್ತು ಸಿದ್ಧ ಮನಸ್ಸಿನಿಂದ ನಿನ್ನ ಕಡೆಗೆ ತಿರುಗಲು ನಿನ್ನ ಆತ್ಮವನ್ನು ನಮಗೆ ದಯಪಾಲಿಸು. ನಿನ್ನ ತಿದ್ದುಪಾಟು ಪ್ರೀತಿಯಿಂದ ಬಂದಿದೆಯೇ ಹೊರತು ತಿರಸ್ಕಾರದಿಂದಲ್ಲ ಎಂದು ತಿಳಿಯುವಂತೆ ನಮಗೆ ಕಲಿಸು. ನಿನ್ನ ತಾಳ್ಮೆ ಮತ್ತು ಕರುಣೆಗಾಗಿ ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ. ಆಮೆನ್.